ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 3,20,000 ಬಜೆಟಲ್ಲಿ ಒಂದು CNG ಪ್ಲಸ್ ಪೆಟ್ರೋಲ್ ಒಂದು ಮಾರುತಿ ವ್ಯಾಗನರ್ ಕಾರ್ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕೆಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು. ಏನಾದರೂ ಹೇಳೋದೈತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಅದು ವ್ಯಾಗನರ್ LX 2014 ಪೆಟ್ರೋಲು ಪ್ಲಸ್ CNG ಸರ್. CNG ಮೀನ್ಸ್ ಅದು ಕಮ್ಮಿ ಫಿಟೆಡ್ CNG. ಅಲ್ಲಿ ಶೋರೂಮಲ್ಲೇ ಫಿಟೆಡ್ ಆಗಿರೋದು. ಗಾಡಿ ಚೆನ್ನಾಗಿದೆ ಸರ್. ಅದು ಮಾಡಲು 2014 ಓಕೆ. ಸೆಕೆಂಡ್ ಓನರು ವ್ಯಾಗನರ್ LX. ಕಿಲೋಮೀಟರ್ ಎಷ್ಟು ಹೊಡೆ ಸರ್? ಸರ್, ಶೋರೂಮ್ ಹಿಸ್ಟ್ರಿ ಸರ್, ಅದು 74 ಆಗಿದೆ ಸರ್ ರನ್ನಿಂಗ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ? ಹೌದು ಸರ್, ಹೌದು. ಮೊನ್ನೆ ಸಸ್ಪೆನ್ಷನ್ ಆಗೈತೆ ಶೋರೂಮಲ್ಲೇ. ಹಾಂ, ಗಾಡಿ ಅಲ್ಲೇ ಅಲ್ಲೇ ಕೆಲಸ ಆಗಿದೆ. ಓಕೆ. ಈ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆ ಗಾಡಿ? ಎಕ್ಸಲೆಂಟ್ ಇದೆ ಸರ್ ಗಾಡಿ ಮಾತ್ರ. ಓಕೆ. ಈಗ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಹೌದು ಸರ್, ರನ್ನಿಂಗ್ ಇದೆ. ಇನ್ಸೂರೆನ್ಸು ಇನ್ನೊಂದು 4-5 ತಿಂಗಳು ಇನ್ಸೂರೆನ್ಸ್ ಇದೆ. ಹಾಂ. ಪ್ಲಸ್ ಅದು FC-ನೂ 4 ವರ್ಷ ಬರುತ್ತೆ. ಅದು 2014 ಅಲ್ವಾ? 4 ವರ್ಷ ಬರುತ್ತೆ FC. ಟೈರ್ ಎಲ್ಲ ಹೆಂಗದಾವ ಸರ್? ಟೈರು ಮುನ್ನೂದು ಒಂದು 80% ಇದೆ ಸರ್, ಹಿಂದಿದ್ದು ಒಂದು 50% ಇದೆ. ಹಾಂ. ಗಾಡೀಲಿ ಏನು ಕೆಲಸ ಇಲ್ಲ ಸರ್ ಅದಕ್ಕೆ. ಓಕೆ. ಇಂಜಿನ್ ಆಗಲಿ ಬಾಡಿ ಆಗಲಿ ಏನು ಕೆಲಸ ಇಲ್ವಾ? ಏನೇನು ಕೆಲಸ ಇಲ್ಲ ಸರ್. ಗಾಡಿ ತುಂಬ ನೀಟ್ ಇದೆ. ಹ್ಞೂ. ಪೆಟ್ರೋಲಲ್ಲಿ 18ರಿಂದ 20 ಬರುತ್ತೆ ಮೈಲೇಜು. ಹ್ಞೂ. CNGಲಿ ಹಿಂದ್ಗಡೆ ಒಂದು 10 ಲೀಟರ್ CNG ಇಕ್ಕಿದೆ ಸರ್, ಕಮ್ಮಿ ಇದೆ ಫಿಟೆಡ್ ಆಗಿರೋದು. ಹ್ಞೂ. ಅದು ಒಂದು 10 ಲೀಟ್ರಿಗೆ ಒಂದು 300 ಕಿಲೋಮೀಟ್ರ್ ಹೋಗುತ್ತೆ ಸರ್. ಒಂದು ಪರ್ ಲೀಟ್ರ್ ಒಂದು 30 ಕಿಲೋಮೀಟರ್ಸ್ ಬರುತ್ತೆ ಪಕ್ಕ. ಓಕೆ. ಒಳಗಡೆ 2 ಪವರ್ ವಿಂಡೋ ಬರ್ತಾವ ಸರ್? ಅದು ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಹಿಂದ್ಗಡೆ ಮ್ಯಾನ್ಯುಯಲ್ ಇದೆ. ಬ್ಯಾಕ್ ಅದಕ್ಕೆ ಮತ್ತೆ ಬ್ಯಾಕ್ ಸ್ಟೈಲರ್ ಹಾಕ್ಸಿದ್ದೀನಿ. ಓಕೆ. TV ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದೀನಿ, ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀನಿ. ಒಳಗಡೆ ಕುಷನ್ ಎಲ್ಲ ತುಂಬ ನೀಟ್ ಇದೆ ಸರ್. AC ಎಲ್ಲ ತುಂಬ ಚಿಲ್ ಇದೆ. ಓಕೆ. ಗಾಡೀಲಿ ಏನು ಕೆಲಸ ಇಲ್ಲ ಸರ್. ಇಂಜಿನ್ ಮಾತ್ರ ತುಂಬ ಸ್ಮೂತ್ ಇದೆ, ಸೌಂಡೇ ಇಲ್ಲ. ಓಕೆ. ಗಾಡಿ ಇರೋದಲ್ಲಿ ಸರ್ ಇದು? ಇದು ದಾವಣಗೆರೆ ಇದೆ ಸರ್, ಸಿಟಿಲಿ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್, ಅದು ಆ್ಯಕ್ಚುಲಿ ನಾನು 330 ಹಾಕ್ತಿದ್ದೀನಿ ಸರ್. 330 ಹೇಳ್ತಾ ಇರೋದು. ಒಂದು ಫೈನಲ್ ಅಂದರೆ ಒಂದು 320 ಕೊಡ್ತೀನಿ ಸರ್, ಎಕ್ಸಾಕ್ಟ್. 320? ಹಾಂ, 2014 ಸೆಕೆಂಡ್ ಓನರು. ಪ್ಲಸ್ ಅದು ಕಮ್ಮಿ ಫಿಟೆಡ್ CNG, ಅದು ಹೊರಗಡೆ ಔಟ್ಸೈಡ್ ಫಿಟೆಡ್ ಅಲ್ಲ. ಅದಿನ್ನೂ ಟೆಸ್ಟಿಂಗ್ 2022 ತನಕ ಇದೆ ಸರ್. ಅದು 3 ವರ್ಷಕ್ಕೊಂದು ಟೆಸ್ಟಿಂಗ್ ಮಾಡಿಸ್ಬೇಕು. ಲಾಸ್ಟ್ ಇಯರ್ 27 ತನಕ ಇದೆ ಸರ್ ಟೆಸ್ಟಿಂಗ್ ಅದು. ಓಕೆ. ಓಕೆ. 3 ಇಯರ್ಸಿಗೆ ಒಂದ್ಸಲ ಅದು ಇದನ್ನ ಮಾಡಬೇಕು, ಅದನ್ನ ರಿನ್ಯೂವಲ್ ಮಾಡಬೇಕು. ಲಾಸ್ಟ್ ಇಯರ್ ರಿನ್ಯೂವಲ್ ಆಗಿದೆ. ಓಕೆ. ಇನ್ನು 27 ತನಕ ರಿನ್ಯೂವಲ್ ಮಾಡಿಸ್ಬೋದು ಆಮೇಲೆ ಮತ್ತೆ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ? ಹಾಂ ಸರ್, ಇದೆ ಹಾಕಿ ಸರ್. ಸರಿ ಸರ್. ಓಕೆ.